ಜಾತಿ ಮತ್ತು ಧರ್ಮದ ಹೆಸರಲ್ಲಿ ಕೆಲ ದುಷ್ಟಶಕ್ತಿಗಳು ಭಾರತ ದೇಶದ ನೆಮ್ಮದಿಯನ್ನು ಹಾಳು ಮಾಡ್ತಿದೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಈಗ ವಿಷಯವನ್ನ ಡೈವರ್ಟ್ ಮಾಡಲಿಕ್ಕೆ ಜಾತಿ, ಸಮುದಾಯ, ಧರ್ಮವನ್ನ ದಾರಿದೀಪವಾಗಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಇವತ್ತೇನು ಸಂಪೂರ್ಣ ಬಹುಮತ ಅವ್ರಿಗೆ ಬಂದಿದೆ, ಇವತ್ತೇನು ಗ್ಯಾರಂಟಿಗಳ ಒಂದು ಹೆಸರಿನಲ್ಲಿ ಇವತ್ತು ಸಾಕಷ್ಟು ನಿಷ್ಠಾವಂತ ಅಧಿಕಾರಿಗಳು ಇವತ್ತು ಬಲಿಪಶು ಆಗ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂತ ಸಚಿನ್ ಅಂತಕ್ಕಂಥ ಅಧಿಕಾರಿ, ಇನ್ನೊಂದು ಕಡೆ ನಮಗೆ PSI ನಮ್ಮ ಪರಶುರಾಮ್ ಅವರು ಮಾಡ್ಕೊಂಡಂತ ಒಂದು ಆತ್ಮಹತ್ಯೆ ಏನಿತ್ತು, ಇವೆಲ್ಲವನ್ನ ನೋಡಿದಾಗ ಸರ್ಕಾರ ಹಾಗೂ ಸರ್ಕಾರದ ಒಳಗಡೆ ಇರತಕ್ಕಂಥ ಜನಪ್ರತಿನಿಧಿಗಳು ಯಾವ್ಯಾವ ರೀತಿ ಇವತ್ತು ಅಧಿಕಾರದ ಒಂದು ದಾಹದಿಂದ ಅಧಿಕಾರಿಗಳ ಮೇಲೆ ದರ್ಪವನ್ನು ತೋರಿಸಿ ಅವರಿಗೆ ಬೆದರಿಸಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳನ್ನು ಕೂಡ ಬಹುಶಃ ಯಾವ ರೀತಿ ಇವತ್ತು ಟ್ಯಾಕಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ. ಇವತ್ತು ಯಾರು ಸರ್ಕಾರದ ವಿರುದ್ಧವಾಗಿ ಮಾತಾಡಿದ್ರೆ ಕೂಡಲೇ FIR ಬುಕ್ ಮಾಡ್ತಕ್ಕಂಥ ಸಂಸ್ಕೃತಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಶುರು ಆಗಿರ್ತಕ್ಕಂಥದ್ದು. ಬಹುಶಃ ಇವತ್ತು ಎರಡೂ ಪಕ್ಷದ ಇವತ್ತು ವಿರೋಧ ಪಕ್ಷವಾಗಿರ್ತಕ್ಕಂಥ BJP JDSಗೆ ಮುಂದೆ ಇದೇ ರೀತಿ ಒಂದು ರಾಜಕಾರಣವನ್ನ ನೀವು ಕೂಡ ಮುಂದುವರಿಸಬೇಕು ಅಂತಕ್ಕಂಥ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಸರ್, ಕುಮಾರಸ್ವಾಮಿ ಅವರ ಆರೋಪ ಕುರಿತು ಪ್ರಿಯಾಂಕಾ ಖರ್ಗೆ ಅವರು ಒಂದು ಲೇವಡಿ ಮಾಡಿದ್ದಾರೆ. ಪೆನ್ ಡ್ರೈವ್ ಇದೆ ಅಂತ ಹೇಳ್ತಾರೆ, ಆದ್ರೆ ಪೆನ್ ಡ್ರೈವ್ ಬಿಡುಗಡೆ ಆಗಿದ್ದೆ ಬೇರೆ ಅನ್ನೋ ಪದ ಬಳಸಿ ಲೇವಡಿ ಮಾಡ್ತಿದ್ದಾರೆ. ಆ ಬೇರೆ ಪೆನ್ ಡ್ರೈವ್ ನ ಯಾವ ಒಬ್ಬ ಮಹಾನುಭಾವ ಬಿಡುಗಡೆ ಮಾಡದ ಅಂತಕ್ಕಂಥದ್ದು ಜಗತ್ ಜಾಹೀರ, ಇಡೀ ರಾಜ್ಯ ನೋಡಿದೆ. ಇವತ್ತು ಹೆಣ್ಮಕ್ಳ ಮಾನವನ್ನ ಕಳಿತಕ್ಕಂಥ ಪ್ರಯತ್ನ ಸಾರ್ವಜನಿಕವಾಗಿ ಯಾವ ರೀತಿ ಮಾಡಿದ್ರು ಅಂತಕ್ಕಂಥದ್ದು ನಾನು ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದೀನಿ. ಕನಿಷ್ಠ ಪಕ್ಷ ಆ ಹೆಣ್ಮಕ್ಳು ಮಕ ಬ್ಲರ್ ಮಾಡಿ, ಅದು ಕೂಡ ಅವ್ರಿಗೆ ಪರಿಜ್ಞಾನ ಇಲ್ದಿರ ಇವತ್ತು ಯಾವ ರೀತಿ ಏನೇನು ಪೆನ್ ಡ್ರೈವ್ಗಳು ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥದ್ದು ಇಡೀ ರಾಜ್ಯ ನೋಡಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಜನನೇ ಪಾಠ ಕಲಿಸ್ತಾರಲ್ಲ, ಇವ್ರಿಗೂ ಕಾಯೋಣ.